ಎಲ್ಲರಿಗೂ ಸ್ವಾಗತ. 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಕಲಿಕಾ ಬಲವರ್ಧನೆ ಥೀಮ್ ನಂಬರ್ 6 ಡಿಗ್ನಿಟಿ. ಇಲ್ಲಿ ಇಂಗ್ಲೀಷ್ನ ಒಂದು 6th ಥೀಮನ್ನು ನೋಡೋದಾದರೆ ರೀಡ್ ಟೆಕ್ಸ್ಟ್ ವಿತ್ ಕಾಂಪ್ರೆನ್ಷನ್, ಲೊಕೇಟ್ ಡೀಟೇಲ್ಸ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತಕ್ಕಂಥದ್ದು ನೀಡಿದೆ. ಇಲ್ಲಿ ಸ್ಟೋರಿಯನ್ನು ಕೊಟ್ಟಿದೆ. ರೀಡ್ ದ ಸ್ಟೋರಿ 3 ಲಿಟಲ್ ಪಿಗ್ಸ್. ಈ ಸ್ಟೋರಿಯನ್ನು ಓದಬೇಕಾಗುತ್ತೆ. ಸ್ಟೋರಿಯನ್ನು ಓದಿದ ನಂತರ ಮಾರ್ಕ್ ಟ್ರೂ ಆರ್ ಫಾಲ್ಸ್ ಕೊಟ್ಟಿದೆ. ಮದರ್ ಫಿಗ್ ಸ್ಟೇಡ್ ಇನ್ ದ ಹೌಸ್ ವಿತ್ ಹರ್ 3 sons. ರಾಂಗ್. ದ ಬ್ರಿಕ್ ಫ್ಯಾಕ್ಟ್ರಿ ಓನರ್ ವಾಂಟೆಡ್ ಟು ಸೆಲ್ ದ ಬ್ರಿಕ್ಸ್. ಟ್ರೂ. ಸೋನು ಆ್ಯಂಡ್ ಮೋನು ವಾಂಟೆಡ್ ದ ಬಿಕ್ಸ್ ಫಾರ್ ಫ್ರೀ. ಟ್ರೂ. ದ wolf wanted to eat the pigs. It's also true. Then sticks are heavier than straw. This is also true. Next activity, answer the following question. Why was the wolf not able to blow the bricks house away? Because the bricks house are strong and heavier, so it cannot blow that bricks house. Write 3 words describing Gonu's house. Gonu house ನ ಬಗ್ಗೆ ನಾವಿಲ್ಲಿ ಒಂದು ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ಬರಿಬೇಕಾಗತ್ತೆ. ಸೊ ಇಯರ್ ದ ಗೋನು ಹೌಸ್ ಈಸ್ ಸ್ಟ್ರಾಂಗ್, ಹಾರ್ಡ್ ಆ್ಯಂಡ್ ಹೆವಿಯರ್ ಅಂತ ಬರಿಬೇಕಾಗುತ್ತೆ. ಇಲ್ಲಿ ಗೋನು ಹೌಸ್ ಅಂದಾಗ ಗೋನು ಹೌಸ್ ಬ್ರಿಕ್ಸಿಂದ ಕಟ್ಟಿರುತ್ತೆ. ಇಟ್ ಈಸ್ ಸ್ಟ್ರಾಂಗ್, ಹಾರ್ಡ್ ಆ್ಯಂಡ್ ಹೆವಿಯರ್. ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ಸನ್ನು ನೋಡಿ ಅವುಗಳಿಗೆ ವರ್ಡ್ಸನ್ನು ಬರೀಬೇಕಾಗುತ್ತೆ. ಅದಾದ ನಂತರ ಸ್ಟೆಪ್ಸ್ ಆಫ್ ಮೇಕಿಂಗ್ ಟೀ ಗಿವನ್ ಬಿಲೋ ಜಂಬಲ್ಡ್ ಆರ್ಡರ್ ದೆಮ್ ಅಂತ ಕೊಟ್ಟಿದೆ. ಅದನ್ನು ಆರ್ಡರ್ ಮಾಡಿದಾಗ ಇಲ್ಲಿ ಫಸ್ಟ್ ಒನ್ ಬಂದು 4th ಬರುತ್ತೆ, ಬಾಯ್ಲ್ ಸಮ್ ವಾಟರ್. ಅದಾದ ನಂತರ 3rd ಒನ್ ಪುಟ್ ಎ ಟೀ ಪೌಡರ್ ಇನ್ ದ ಬಾಯ್ಲಿಂಗ್ ವಾಟರ್. ಅದಾದ ನಂತರ ಆ್ಯಡ್ ಸಮ್ ಶುಗರ್ ಆ್ಯಂಡ್ ಮಿಲ್ಕ್. ಆ್ಯಂಡ್ ಲಾಸ್ಟ್ಲಿ ಸ್ಟ್ರೈನ್ ಟೀ ಸಾಲಿಡ್ಸ್ ಆ್ಯಂಡ್ ಪೋರ್ ಹಾಟ್ ಟೀ ಇನ್ ಟು ಕಪ್ಸ್. ನೆಕ್ಸ್ಟ್ ನಾವು ರೈಟ್ ದ ಸ್ಟೆಪ್ಸ್ ಆಫ್ ಮೇಕಿಂಗ್ ಲೆಮನ್ ಜ್ಯೂಸ್ ಅಂತಿದೆ. ಟೇಕ್ ಸಮ್ ವಾಟರ್ ಇನ್ ಬೌಲ್, ಆ್ಯಡ್ ಶುಗರ್ ಟು ದ ವಾಟರ್, ಟೇಕ್ ಲೆಮನ್ಸ್ ಆ್ಯಂಡ್ ಕಟ್ ಇಟ್ ಆ್ಯಂಡ್ 2 pieces, ಸ್ಕ್ವೀಸ್ ದಿ ಲೆಮನ್ ಇನ್ ಟು ದಿ ವಾಟರ್. ಸೊ ಇದು ಸ್ಟೆಪ್ಸ್ ಆಫ್ ಮೇಕಿಂಗ್ ಲೆಮನ್ ಜ್ಯೂಸ್. ಆ್ಯಂಡ್ ನೆಕ್ಸ್ಟ್ಗೆ ಬಂದಾಗ ಸ್ಕೈ ಈಸ್ ಫಾಲಿಂಗ್ ಅಂತಕ್ಕಂಥ ಒಂದು ಸ್ಟೋರಿಯನ್ನು ಕೊಟ್ಟಿದೆ. ಆ ಸ್ಟೋರಿಯನ್ನು ರೀಡಿಂಗ್ಗೆ ಕೊಟ್ಟಿರುತ್ತೆ, ಅದನ್ನು ಓದಬೇಕಾಗತ್ತೆ. ಇದಾದ ನಂತರ ಆ್ಯಕ್ಟಿವಿಟಿ ಬಂದು ನಾವು ಲುಕ್ ಅಟ್ ದ ಪೊಯಮ್ ಆ್ಯಂಡ್ ರಿಸೈಟ್ ಇಟ್ ಅಂತ ರಿಸೈಟಿಂಗ್ ಕೊಟ್ಟಿದೆ. ಕ್ಯಾರೆಕ್ಟರ್ಸ್ ಇನ್ ದ ಪೊಯಮನ್ನು ಕೊಟ್ಟಿದೆ. ಕ್ಯಾರೆಕ್ಟರ್ಸ್ ಇನ್ ದ ಪೊಯಮ್ ರೆಡ್, ಗ್ರೀನ್ ಆ್ಯಂಡ್ ಯೆಲ್ಲೋ. ಆ್ಯಂಡ್ ರೈಟ್ ದಿ ಡೈಲಾಗ್ಸ್ ಆಫ್ ರೆಡ್ ಅಂದಾಗ ಸ್ಟಾಪ್, ಗ್ರೀನ್ ಗೋ, ಯೆಲ್ಲೋ ವೆಯ್ಟ್ಗೆ ಬರುತ್ತೆ. ದೆನ್ ನೆಕ್ಸ್ಟ್ ಆಕ್ಟಿವಿಟಿ ಬಂದು ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಪಂಕ್ಚುಯೇಷನ್ಸ್ ಅಂತ ಕೊಟ್ಟಿದೆ. ಇಲ್ಲಿ ಆ ಒಂದು ಎಲ್ಲ ಸೆಂಟೆನ್ಸಸ್ನ ಬರೆದಿದ್ದೇನೆ. ಹ್ಯಾಸ್ ದೀಪ್ತಿ ಸಬ್ಮಿಟೆಡ್ ಹರ್ ಪ್ರಾಜೆಕ್ಟ್ ಕ್ವಶನ್ ಮಾರ್ಕ್. ರಾಮ್ಸ್ ಹ್ಯಾಂಡ್ ರೈಟಿಂಗ್ ಈಸ್ ಬ್ಯೂಟಿಫುಲ್. ರಾಮ್ಸ್ಗೆ ಅಪಾಸ್ಟ್ರಫೆ ಬರಬೇಕು. ರಾಮ್ಸ್ ಹ್ಯಾಂಡ್ ರೈಟಿಂಗ್ ಈಸ್ ಬ್ಯೂಟಿಫುಲ್. ವಾಟ್ ಎ ಫೈನ್ ಡೇ ಇಟ್ ಈಸ್. ಇಲ್ಲಿ ಎಕ್ಸ್ಕ್ಲಾಮೇಟರಿ ಆಶ್ಚರ್ಯ ಸೂಚಕ ಚಿಹ್ನೆ ಬರುತ್ತೆ. ಕಾಶ್ಮೀರ್ ಇಸ್ ದಿ ಹೆವೆನ್ ಆನ್ ದ ಅರ್ತ್. ಕಾಶ್ಮೀರ್ಗೆ ಕೆ ಕ್ಯಾಪಿಟಲ್ ಬರಬೇಕು. ಇಸ್ ದ ಹೆವೆನ್ ಆನ್ ದಿ ಅರ್ತ್. ಅರ್ತ್ಗೂ ಸಹ ಅಲ್ಲಿ ಕ್ಯಾಪಿಟಲ್ ಬರಬೇಕಾಗತ್ತೆ. ನೋಡಿ, ಎಲ್ಲ ಒಂದು ಪಂಕ್ಚುಯೇಷನ್ ಮಾರ್ಕ್ಸನ್ನು ಈ ಒಂದು PDF ಅಲ್ಲಿ ನೀಡಿರ್ತಾನೆ. ಐ ಹ್ಯಾವ್ ವಿಸಿಟೆಡ್ ಮೈಸೂರು ಟ್ವೈಸ್. ಐ ಹ್ಯಾವ್ ವಿಸಿಟೆಡ್ ದ ಮೈಸೂರು ಪ್ಯಾಲೇಸ್ ಟ್ವೈಸ್. ಮೈಸೂರಿಗೆ ಎಮ್ ಕ್ಯಾಪಿಟಲ್ ಬರಬೇಕು. ಮಿಸ್ಟರ್ ನರೇಂದ್ರ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ಇಲ್ಲಿ ಕ್ಯಾಪಿಟಲ್ಸ್ ಲೆಟರನ್ನು ಯೂಸ್ ಮಾಡಬೇಕು. ವೆಲ್ತ್ ಮೇ ಸೀಕಸ್ ಬಟ್ ವಿಸ್ಡಮ್ ಮಸ್ಟ್ ಬಿ ಸಾಟ್. ಇಲ್ಲಿ ಸಹ ಕ್ಯಾಪಿಟಲ್ ಲೆಟರ್ಸನ್ನು ಮಾಡಿ ಆ ಒಂದು ಪಂಕ್ಚುಯೇಷನ್ ಮಾರ್ಕ್ಸನ್ನು ನೀಡಿರ್ತೇನೆ. ರೀರೈಟ್ ದ ಪ್ಯಾಸೇಜ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್. ಇದನ್ನು ಸಹ ಇಲ್ಲಿ ನೀಡಿದ್ದೇನೆ. ಡ್ಯಾಡ್ ಆ್ಯಂಡ್ ಐ ವೆಂಟ್ ಟು ಬೈ ಕ್ರಿಸ್ಮಸ್ ಟ್ರೀ. ದೇರ್ ವರ್ ಬಿಗ್ ಟ್ರೀಸ್, ಸ್ಮಾಲ್ ಟ್ರೀಸ್ ಆ್ಯಂಡ್ ಎ ಲಿಟಲ್ ಟ್ರೀಸ್. ವಿಚ್ ಟ್ರೀ ಡೂ ಯು ಲೈಕ್ ದ ಮೋಸ್ಟ್? ಡ್ಯಾಡ್ ಆಸ್ಕ್ಡ್. ಐ ಲುಕ್ಡ್ ಆ್ಯಂಡ್ ದೆನ್ ಐ ಸೆಲೆಕ್ಟೆಡ್ ಎ ಟ್ರೀ. ವಿ ಪೇಯ್ಡ್ ಫಾರ್ ದ ಟ್ರೀ, ಪುಟ್ ಇಟ್ ಇನ್ ಅವರ್ ಕಾರ್ ಆ್ಯಂಡ್ ಟುಕ್ ಇಟ್ ಟು ಹೋಮ್. ಈ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸನ್ನು ಇಲ್ಲಿ ಕ್ಯಾಪಿಟಲೈಸ್ ಮಾಡ್ತಕ್ಕಂಥದ್ದು ಮತ್ತು ಫುಲ್ ಸ್ಟಾಪ್, ಅಪಾಸ್ಟ್ರಫೆ ಕೊಡ್ತಕ್ಕಂಥದ್ದು, ಇನ್ವರ್ಟೆಡ್ ಕಾಮ ಕೊಡ್ತಕ್ಕಂಥದ್ದು ಎಲ್ಲವನ್ನು ಸಹ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ನೀಡಲಾಗಿದೆ. ಇದು 5th ಸ್ಟ್ಯಾಂಡರ್ಡ್ನ ಒಂದು ಥೀಮ್ 6 ಡಿಗ್ನಿಟಿಗೆ ಸೇರಿರ್ತಕ್ಕಂಥ ಆಕ್ಟಿವಿಟೀಸ್ ಮತ್ತು ಕೀ ಆನ್ಸರ್ಸ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.